ಬೆಂಗಳೂರಿಂದ ಹೊರಗಡೆ ಇದ್ದಾಗ ಫಸ್ಟ್ ಮಿಸ್ ಮಾಡೋದು ಬೆಂಗಳೂರು ಹೋಟೆಲ್ ಸ್ಟೈಲ್ ಇಡ್ಲಿ ಸಾಂಬಾರು ದೋಸೆ ಚಟ್ನಿನೇ. ಇವತ್ತು ನನಗೆ ಉದ್ದಿನವಡೆ ತಿನ್ನೋಕ್ಕೆ ತುಂಬ ಇಷ್ಟ ಆಗ್ತಿತ್ತು. ಈ ರೆಸಿಪಿಲಿ ಸಾಫ್ಟ್ ಲಫ್ಲಿ ಗರಿಗರಿಯಾದ ಕ್ರಿಸ್ಪಿ ಉದ್ದಿನವಡೆ ತಯಾರಾಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಮೊದಲು ಉದ್ದಿನ ಬೇಳೆನ ಒಂದು 2 ಗಂಟೆ ಟೈಮ್ ನೆನೆಸಬೇಕು. ಆಮೇಲೆ ಅದನ್ನು ಆದಷ್ಟು ಗಟ್ಟಿಯಾಗಿ ತುಂಬ ಕಮ್ಮಿ ನೀರು ಹಾಕಿ ರುಬ್ಕೋಬೇಕು. ಆಮೇಲೆ ಎಲ್ಲ ತೆಗೆದ್ಮೇಲೆ ಅದನ್ನ ಹ್ಯಾಂಡ್ ಮಿಕ್ಸರಲ್ಲಿ ಚೆನ್ನಾಗಿ ವಿಪ್ ಮಾಡಿ, ಇದರಿಂದ ಬ್ಯಾಟರ್ ರೈಸ್ ಆಗುತ್ತೆ, ಏರ್ ತುಂಬುತ್ತೆ, ಉಬ್ಬತ್ತೆ, ಉದ್ದಿನವಡೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಆಮೇಲೆ ಇದಕ್ಕೆ ಬೇಕಾಗಿರೋ ಮಸಾಲೆಗಳನ್ನೆಲ್ಲ ನಾನು ಬರೆದಿದ್ದೀನಿ, ಅದನ್ನೆಲ್ಲ ಆ್ಯಡ್ ಮಾಡ್ಕೊಬೇಕು. ಎಲ್ಲ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಸ್ವಲ್ಪ ಅಕ್ಕಿ ಹಸಿಟ್ಟನ್ನ ಹಾಕ್ಬೋದು. ನಿಮ್ಮದೇನಾದರೂ ಬ್ಯಾಟರ್ ಚೂರು ನೀರಾಗೋಯ್ತಂದರೆ ಸ್ವಲ್ಪ ಅಕ್ಕಿ ಹಸಿಟ್ಟನ್ನ ಮಿಕ್ಸ್ ಮಾಡ್ಕೊಬೋದು. ಅಥವಾ ನೀವು ಉದ್ದಿನಬೇಳೆ ಮಿಕ್ಸ್ ಮಾಡೋವಾಗಲೇ ಒಂದು ಮುಟ್ಟಿಯಷ್ಟು ಅಕ್ಕಿ ಹಾಕು ನೆನೆಸ್ಕೋಬೋದು. ಇವಾಗ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಸೌಟಿನ ಹಿಂದೆಯಲ್ಲಿ ಚೂರು ಆಯಿಲ್ ಹಾಕಿಬಿಟ್ಟು ಬ್ಯಾಟರ್ನ ಹಾಕಿ ಒಂದು ಹೋಲ್ ಮಾಡಿ ಈ ಥರ ಎಣ್ಣೆಲಿ ಬಿಟ್ಟರೆ ಈಸಿಯಾಗಿ ಉದ್ದಿನವಡೆ ಆಗುತ್ತೆ. ಚೂರು ಸಾಫ್ಟ್ ಬ್ಯಾಟರ್ ಬಂದಿದ್ರೂ ನಿಮಗೆ ತೊಂದರೆ ಕೊಡಲ್ಲ. ಒಂದೊಂದೇ ಆಗಿ ಕರೆದುಬಿಟ್ಟು ಎಲ್ಲ ಎತ್ತಿ ಕ್ರಿಸ್ಪಿಯಾಗಿ ವಡೆಗಳು ತಯಾರಾಗುತ್ತೆ. ನಾನು ತುಂಬ ಹಿಂದೆನೇ ನನ್ನ ಚಾನಲಲ್ಲಿ ಬೆಂಗಳೂರು ಸ್ಟೈಲ್ ಇಡ್ಲಿ ಸಾಂಬಾರು ರೆಸಿಪಿ ಅಂತ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಅದೇ ಸಾಂಬಾರು ಜೊತೆಲಿ ಇವತ್ತು ಈ ಉದ್ದಿನವಡೆ ತಿನ್ನೋಕ್ಕೆ ನನಗೆ ಇಷ್ಟ ಆಗ್ತಿತ್ತು ಅಂತ ಮಾಡಿದ್ದೀನಿ. ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ತಿಳಿಸಿ.